ಭರವಸೆ ಕೊಡ್ತಾರಲ್ಲ, ದಯವಿಟ್ಟು ಆ ಭರವಸೆನ ಈಡೇರಿಸಿ ಅನ್ನೋದಷ್ಟೇ ನಮ್ಮ ಆಶಯ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದಲ್ಲಿದ್ದಾರೆ. ಹಂಗಾಗಿ ತಾರ್ಕಿಕ ಅಂತ್ಯ ಏನಾದರೂ ಸಿಗಬಹುದಾ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕುತೂಹಲ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಹಗ್ಗಜಗ್ಗಾಟ ಮುಂದುವರಿತಾ ಇದೆ. ದೆಹಲಿಯಲ್ಲಿ ನಡೆದೇ ಬಿಡುತ್ತಾ ಪವರ್ ಕ್ಲೈಮ್ಯಾಕ್ಸ್ ಮಾತುಕತೆ ಅನ್ನೋದು ಕುತೂಹಲ. ಕಾರಣ ಸಿದ್ದರಾಮಯ್ಯನವರು ದೆಹಲಿ ಟೂರ್ ಅಲ್ಲಿದ್ದಾರೆ. ಕಾರ್ಯಕಾರಿಣಿ ಸಭೆ ನೆಪದಲ್ಲಿ ಆಗೆ ಹೋಗಿದೆಯಾ ಕುರ್ಚಿಯ ಬಗ್ಗೆ ಚರ್ಚೆ. ಡಿಕೆ ಶಿವಕುಮಾರ್ ಭೇಟಿಯಾದಾಗ ಸೈಲೆಂಟ್ ಆಗಿದ್ದ ವರಿಷ್ಠರು ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಮಾಡಿದ್ದಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆಯಾ? ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಪ್ರವಾಸ ಸಕ್ಸಸ್ ಆಯ್ತಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 5 ವರ್ಷ ಪೂರ್ಣಾವಧಿ ಸಿಎಂ ಅನ್ನುವಂತ ಜಪ ಮಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವರು, ಅದಕ್ಕೆ ಹೈಕಮಾಂಡ್ ಕೂಡ ಅಸ್ತಂತ. ಜನವರಿಯಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗ ಹೋಗುತ್ತಾ? ಕಾರಣ ಸಿಎಂ ಸಿದ್ದರಾಮಯ್ಯನವರ ಬೇಡಿಕೆ ಇದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಗ್ಯಾರಂಟಿ ನ್ಯೂಸ್ ನಲ್ಲಿ ಹಾಗಾದ್ರೆ ದಿಲ್ಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ. ಪವರ್ ಶೇರಿಂಗ್ ಫೈಟ್ ನಡುವೆ ಸಿಎಂ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಿಎಂ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಇದು. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕಂಪ್ಲೀಟ್ ಆಗಿ ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅಂತ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರು ಅಭಯ ಕೊಟ್ಟಂಗೆ ಕಾಣಿಸ್ತಾ ಇದೆ. ಪೂರ್ಣಾವಧಿ ಸಿಎಂ ಜಪಕ್ಕೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸೊಪ್ಪು ಹಾಕ್ತಾ ಇಲ್ವಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ನಿಮ್ಗೆಲ್ಲ ಗೊತ್ತು, ಸಿಡಬ್ಲ್ಯೂಸಿ ಕಾರ್ಯಕಾರಿಣಿ ಸಭೆಯಲ್ಲೇ ಭಾಗಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹೋದ್ರೂ ಕೂಡ ಅದು ಜಸ್ಟ್ ನೆಪ ಆಗಿತ್ತು. ಬದಲಾಗಿ ವರಿಷ್ಠರನ್ನ ಇದೇ ನೆಪದಲ್ಲಿ ಭೇಟಿಯಾಗಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ತಮ್ಮ ವಾದಗಳನ್ನ ಮುಂದಿಡಬೇಕು ಅನ್ನುವಂತ ಆಲೋಚನೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಂಡಿದ್ರು ಅಂತ. ಸೊ ಮೋಸ್ಟ್ಲಿ ಆ ವಿಚಾರಗಳು ಸಕ್ಸಸ್ ಆದಂಗೆ ಕಾಣಿಸುತ್ತೆ. ವರಿಷ್ಠರನ್ನ ಭೇಟಿಯಾಗಿ ತಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಸದ್ಯಕ್ಕೆ ಸಿಎಂ ಬದಲಾವಣೆ ಬೇಡ ಸರ್, ಪೂರ್ಣಾವಧಿ ತನಕ ನನಗೆ ಒಂದು ಅವಕಾಶ ಮಾಡಿಕೊಡಿ, ಇದು ಕೊನೆಯ ಅವಕಾಶ ಬೇರೆ, ಬದಲಾಗಿ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಇಷ್ಟು ದಿನಗಳಿಂದ ಕೇಳ್ತಾ ಇದ್ರಲ್ಲ, ಅದಕ್ಕೆ ಹೈಕಮಾಂಡ್ ಅಸ್ತು ಅಂದಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಡಿಕೆ ಶಿವಕುಮಾರ್ ಅವರು ಹೋದಾಗ ವರಿಷ್ಠರ ಭೇಟಿಗೆ ಸತತ ಪ್ರಯತ್ನಗಳಾದ್ರೂ ಕೂಡ ಅವಕಾಶ ಸಿಗ್ಲಿಲ್ಲ ಅಂತ. ಸಿದ್ದರಾಮಯ್ಯನವರು ಹೋದಾಗ ವರಿಷ್ಠರು ಭೇಟಿ ಆಗಿದ್ದಾರೆ, ಚರ್ಚೆಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಚರ್ಚೆ ಆಗಿರಬಹುದು, ಏನ್ ಅಭಯ ಸಿಕ್ಕಿದೆ ಹೈಕಮಾಂಡ್ ನಿಂದ ಅಂತ? ಶ್ರುತಿ, ಖಂಡಿತ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಬುಲಾವಣೆ ನೀಡಿತ್ತು. ಹೀಗಾಗಿ ಸಿಡಬ್ಲ್ಯೂಸಿ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂಥ ಈ ಒಂದು ಫೈಟ್ಗೆ ಸಾಕಷ್ಟು ಏನು ರೋಚಕ ಘಟ್ಟ ಅಂತಲೇ ಈ ಒಂದು ಮೀಟಿಂಗನ್ನು ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು 5 ವರ್ಷದ ನಾನೇ ಸಿಎಂ ಆಗಿರಬೇಕು ಅನ್ನೋ ಕನಸು ಗಟ್ಟಿ ಆಯ್ತು ಅನ್ನೋಂಥದ್ದು ಪ್ರಶ್ನೆ ಒಂದು ಕಡೆ. ಆದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಭೇಟಿಯನ್ನು ಸಿಎಂ ಸಿದ್ದರಾಮಯ್ಯ ಮಾಡಿರುವಂಥದ್ದು. ಹೀಗಾಗಿ ಏನು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 2ನೇ ವಾರಕ್ಕೆ ಮತ್ತೆ ಬನ್ನಿ ಅನ್ನುವಂಥ ಮಾತನ್ನು ಕೆ ಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟತೆಯನ್ನು ಸಿಎಂ ಸಿದ್ದರಾಮಯ್ಯಗೆ ಸಿಕ್ಕಿದೆ. ಜೊತೆಗೆ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಮೂಲಕ ತಮ್ಮ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡುವ ಸೇಫ್ ಮಾಡಿಕೊಳ್ಳುವ ಮೂಲಕ ಒಂದು ಸಿಎಂ ಸ್ಥಾನವನ್ನು ಸೇಫ್ ಮಾಡಿಕೊಂಡ್ರೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ
CM ಇದು ಸಿದ್ದರಾಮಯ್ಯ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜಕೀಯವಾಗಿ ಚಟುವಟಿಕೆಗಳು ಗರಿಗೆದಿದ್ದಾವೆ. ಯಾರೆಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಉಳಿದುಕೊಳ್ಬೇಕು ಮತ್ತು ಹೊಸದಾಗಿ ಶಾಸಕರು ಯಾರೆಲ್ಲ ಸೇರ್ಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಕೂಡ ಶುರುವಾಗಿರುವಂಥದ್ದು. ನಿನ್ನೆ ಹೈಕಮಾಂಡ್ ಭೇಟಿಯ ಬಳಿಕ CM ಸಿದ್ದರಾಮಯ್ಯ ತಮ್ಮ ಒಂದು ಅಧಿಕಾರವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ, ಅದಕ್ಕೆ ಸಕ್ಸಸ್ ಆಗಿದೆ ಅನ್ನೋಂಥ ಮಾಹಿತಿ ಸಿಗ್ತಿರುವಂಥದ್ದು. ಯಾಕಂದರೆ ರಾಹುಲ್ ಗಾಂಧಿ ಸುತಾರಾಮ್ CM ಬದಲಾವಣೆ ವಿಚಾರಕ್ಕೆ ಇಷ್ಟಪಡ್ತಾ ಇಲ್ಲ. ಜೊತೆಗೆ ಸೋನಿಯಾ ಗಾಂಧಿ ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಅವರು ಕೂಡ ಸದ್ಯಕ್ಕೆ ಬದಲಾವಣೆ ಬೇಡ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ನಡೆಯುವಂಥ ತಮಿಳುನಾಡು ಚುನಾವಣೆ ಆಗಿರ್ಬೋದು, ಕೇರಳ ಚುನಾವಣೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ಈ ರೀತಿ ಎಲ್ಲ 4-5 ಚುನಾವಣೆಗಳು ಒಟ್ಟಿಗೆ ಆಗೋದ್ರಿಂದ ರಾಜ್ಯದಲ್ಲಿ ಬದಲಾವಣೆ ಮಾಡಿದರೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಹೈಕಮಾಂಡ್ ಗಮನಕ್ಕಿದೆ. ಹೀಗಾಗಿ CM ಸಿದ್ದರಾಮಯ್ಯ ಅವರ ಬದಲಾವಣೆ ಸದ್ಯಕ್ಕೆ ಅನಿವಾರ್ಯ ಅಲ್ಲ ಅನ್ನೋದು ಒಂದು ಕಡೆ ಆದರೆ, CM ಸಿದ್ದರಾಮಯ್ಯ ಬೇಕೇ ಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಹೈಕಮಾಂಡ್ಗೆ ನಿರ್ಮಾಣ ಆಗಿದೆ. ಹೀಗಾಗಿ ಸದ್ಯಕ್ಕೆ ಕಾಯ್ದು ನೋಡುವ ತಂತ್ರಕ್ಕೆ DCM DK ಶಿವಕುಮಾರ್ ಕೂಡ ಹೋಗಿದ್ದಾರೆ. ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇತ್ತ CM ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿಯಾಗಿ ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಸಚಿವ ಸಂಪುಟ ಪುನರಚನೆ ಮಾಡಿದರೆ ತಾನು ಸೇಫ್ ಅನ್ನುವಂಥ ಲೆಕ್ಕಾಚಾರದಲ್ಲಿ CM ಇದ್ದಾರೆ. ಹೀಗಾಗಿ ಜನವರಿ 2ನೇ ವಾರಕ್ಕೆ ಮತ್ತೆ ಹೈಕಮಾಂಡ್ ದೆಹಲಿಗೆ CM ಅವರಿಗೆ ಬುಲಾವಣೆ ನೀಡಿದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ನೀಡಿ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರು ಕೂಡ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ ನಡೀತಿರುವಂಥ ಫೈಟ್ ಇದೆಯಲ್ಲ, ಇದಕ್ಕೆ DCM DK ಶಿವಕುಮಾರ್ ಯಾವ ರೀತಿ ಒಂದು ಅಡ್ಡಗಾಲ ಹಾಕ್ತಾರೆ, ಜೊತೆಗೆ ಯಾವ ರೀತಿ ಬದಲಾವಣೆಗೆ ಕಾರಣ ಆಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡ್ತಾ ಇದೆ. ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ DCM DK ಶಿವಕುಮಾರ್ ಮತ್ತೆ ಏನಾದರೂ ದಾಳ ಉಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು CM ಕುರ್ಚಿಗೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಕೂಡ ಮತ್ತಷ್ಟು ಪ್ಲಾನ್ಗಳನ್ನ ರೂಪಿಸ್ತಿದ್ದಾರಂತೆ. ಆ ಪ್ಲಾನ್ ಏನು, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.